ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರ ವೇತನದ ಹೆಚ್ಚಳದ ಬಗೆಗಿನ ಮಹತ್ತರವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಇದು ಕನ್ಫರ್ಮ್ ಆಗಿ 7ನೇ ವೇತನ ಆಯೋಗದ ವರದಿಯಲ್ಲಿ ನೀಡಿರುವಂತಹ ಮಾಹಿತಿ. ಹಾಗೂ ಈ ಮಾಹಿತಿ ರಾಜ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಮಂಡಿಸಿದಂಥ ರಾಜ್ಯ ಬಜೆಟ್ನಲ್ಲಿ ಕೂಡ ಮೆನ್ಷನ್ ಆಗಿತ್ತು. ಹಾಗಾಗಿ ಕನ್ಫರ್ಮ್ ಆಗಿ ಸಂಬಳದ ವೆಚ್ಚ 41% ಆಗಲಿದೆ ಟೋಟಲ್ ಅಂತ. ಅಂದರೆ DA ಹೈಕ್ ಏನು ಇರುತ್ತೋ ಅದು 41% ಆಗಲಿದೆ ಅಂತ ಕನ್ಫರ್ಮ್ ಆಗಿ ತಿಳಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಅದು ಯಾವ ರೀತಿ ಏನು ಅಂತ ನಾನಿಲ್ಲಿ ಪಾಯಿಂಟ್ಸಲ್ಲಿ ಬರೆದು ಟೈಪ್ ಮಾಡಿಟ್ಟಿದ್ದೀನಿ. ಇದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಚಾನಲ್ಗೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹೀಗೆ 7th ಪೇ ಕಮಿಷನ್ ಅಥವಾ ಬೇರೆ ಸರ್ಕಾರಿ ನೌಕರರ ಬಗ್ಗೆ ಏನೇ ಲೇಟೆಸ್ಟ್ ಅಪ್ಡೇಟ್ಸ್ ಇದ್ರೂ ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಹಾಗೂ ನಾನು ಮಾಡೋಂತಹ ಎಲ್ಲ ವಿಡಿಯೋಗಳು ವ್ಯಾಲಿಡಾಗಿ ಸರ್ಕಾರಿ ನೌಕರರ ಸಂಘದವ್ರ ಹತ್ರ ಡಿಸ್ಕಸ್ ಮಾಡಿನೇ ಹಾಕಿರೋದ್ರಿಂದ ಇದೆಲ್ಲದು ವ್ಯಾಲಿಡ್ ಇನ್ಫಾರ್ಮೇಷನ್ ಆಗ್ತಿರುತ್ತೆ. ಮತ್ತು ನಾನು ಇವಾಗಲೇ ಹೇಳಿದಾಗೆ ನಾನು ಡೈಲಿ ಏನು ವಿಷಯ ಇಲ್ಲದೆ ಮತ್ತೆ ಪದೇ ಪದೇ ಆ ವಿಷಯಗಳನ್ನು ತಿಳಿಸಿ ವಿಡಿಯೋನ ಅಪ್ಲೋಡ್ ಮಾಡಲ್ಲ. ಸೊ ನಾನೇನಾದರೂ ವ್ಯಾಲಿಡ್ ಕನ್ಫರ್ಮ್ಡ್ ಇನ್ಫಾರ್ಮೇಷನ್ ಅಥವಾ ಏನು ಸುದ್ದಿ ಸಿಕ್ಕಿದರೆ ಮಾತ್ರ ಅದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಾದರೂ ಹೊಸ ಅಪ್ಡೇಟ್ ಬಂದ ಕೂಡಲೇ ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಮತ್ತು ಇವಾಗ ಟಾಪಿಕಿಗೆ ಬರೋಣ. ನಿಮ್ಗೆ ಇವಾಗಲೇ ಗೊತ್ತಿರೋ ಹಾಗೆ ಫೆಬ್ರವರಿ 27ಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಮ್ಮೇಳನ ನಡೆಯಲಿದೆ. ಆ ಸಮ್ಮೇಳನ ಡೀಟೇಲ್ಸ್ ಬಗ್ಗೆ ನಾನು ಇವಾಗಲೇ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಅದು ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ ಮಾಡ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಆ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 7ನೇ ವೇತನ ಆಯೋಗದ ಬಗ್ಗೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಏನು ಹೇಳಿದ್ದಾರೆ ಅಂದರೆ, ಆ ಸಮ್ಮೇಳನದಲ್ಲೇ ಮುಖ್ಯಮಂತ್ರಿಯವರು ಘೋಷಣೆ ಮಾಡ್ತಾರೆ 7ನೇ ವೇತನ ಆಯೋಗದ ಜಾರಿ ಬಗ್ಗೆ. ಹಾಗೂ ಅದು ಒಂದು ವೇಳೆ ಜಾರಿ ಆಗಿಲ್ಲ ಅಂದರೆ ಮುಷ್ಕರ ಕೈಗೊಳ್ತೀವಿ ಅಂತ. ಹಾಗಾಗಿ 100% 7ನೇ ವೇತನ ಆಯೋಗ ಜಾರಿಯಾಗುತ್ತೆ ಆ ಸಮ್ಮೇಳನದಲ್ಲಿ. ಆಗ ಸಮ್ಮೇಳನದಲ್ಲಿ 7ನೇ ವೇತನ ಆಯೋಗ ಜಾರಿ ಆದಾಗ ಎಷ್ಟು ಜಾಸ್ತಿ ಆಗುತ್ತೆ DA ಹೈಕ್ ಅನ್ನೋದರ ಬಗ್ಗೆ ಇವಾಗ ರೀಸೆಂಟಾಗಿ ಮತ್ತೆ ಪುನಃ 7ನೇ ವೇತನ ಆಯೋಗದಿಂದ ವರದಿಯನ್ನು ಪಡೆದುಕೊಂಡಿದ್ದಾರೆ. ಫೆಬ್ರವರಿ 21ರಂದು ನೀಡಿರುವಂತಹ ವರದಿ ಇದು. ಸೊ ಆ ವರದಿಯಲ್ಲಿ ಅವರು ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿದ್ದೀನಿ. ನೀವು ನೋಡ್ತಿರೋಂಗೆ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ರಾಜ್ಯ ಸರ್ಕಾರ ವೆಚ್ಚ ಮಾಡುವ ಹಣದ ಪ್ರಮಾಣದಲ್ಲಿ ಬರೋಬ್ಬರಿ 24% ಏರಿಕೆ ಆಗಲಿದೆ. ಅಂದರೆ ಟೋಟಲ್ ಮೊದಲು ಲಾಸ್ಟ್ ಇಯರು 17% ಜಾಸ್ತಿ ಮಾಡಿದರು, ಈ ವರ್ಷ 24% ಜಾಸ್ತಿ ಆಗಿ ಟೋಟಲ್ 41%. ಅಂದರೆ ಏನು ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಅಂತ ಏನು ಮೀಸಲಿಡುತ್ತೋ ಅದರಲ್ಲಿ 24% ಜಾಸ್ತಿ ಆಗಲಿದೆ ಅಂತ ತಿಳಿಸಿದ್ದಾರೆ ಆ ವರದಿಯಲ್ಲಿ. ಆಮೇಲೆ ಒಟ್ಟಾರೆ 15,431 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಸರ್ಕಾರದ ಮೇಲೆ ಬೀಳಲಿದೆ ಅಂತ ತಿಳಿಸಿದ್ದಾರೆ. ಅಂದರೆ ಕನ್ಫರ್ಮಾಗಿ ನಿಮ್ಗೆ ಗೊತ್ತಾಗ್ಬೋದು, ಇಷ್ಟು ಪರ್ಸೆಂಟೇಜ್ ಜಾಸ್ತಿ ನಿಮ್ಮ ಸ್ಯಾಲ್ರಿನಲ್ಲಿ ಆ್ಯಡ್ ಆಗುತ್ತೆ. ಸೊ ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಬಜೆಟಿಂದ ನಿಮ್ಮ ರಾಜ್ಯ ಸರ್ಕಾರಿ ನೌಕರರ ಸ್ಯಾಲ್ರಿಗೋಸ್ಕರ ಮೀಸಲಿಟ್ಟಿದ್ದಾರೆ ಅಂತ. ಸಿದ್ದರಾಮಯ್ಯ ಅವರು ಮಂಡಿಸಿದ್ದ ಕರ್ನಾಟಕ ಬಜೆಟ್ನಲ್ಲಿ ಸಂಬಳ ವೆಚ್ಚದಲ್ಲಿ ಈ ಏರಿಕೆ ದಾಖಲಾಗಿದೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಫೆಬ್ರವರಿ 16ರಂದು ಸಿದ್ದರಾಮಯ್ಯ ಅವರು ಏನು ಬಜೆಟನ್ನು ಮಂಡಿಸಿದ್ರು ಅದರಲ್ಲಿ ಕೂಡ 15,431 ಹೆಚ್ಚುವರಿ ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಅಂದರೆ ಅದರಲ್ಲಿ ನಿಮ್ಮ DA ಎಲ್ಲ ಬಂತು, ಬೇಸಿಕ್ ಪೇ, DA ಎಲ್ಲದು ಹೆಚ್ಚಳಕ್ಕೂ ಮೀಸಲಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಸೊ ಇದೊಂದು ದೊಡ್ಡ ಅಮೌಂಟ್ ಆಗಿರುತ್ತೆ. ಆಮೇಲೆ 2022-23ರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 50,061 ಕೋಟಿ ಇತ್ತು. ಸೊ ಲಾಸ್ಟ್ ಇಯರು ಬಜೆಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 50 ಅಂದರೆ ಲಾಸ್ಟ್ ಇಯರು
₹2,50,61 ಇತ್ತು. ಅದನ್ನು ಲಾಸ್ಟ್ ಇಯರ್ ಬಜೆಟ್ನಲ್ಲೇ 2023-24 ಸಾಲಿಗೆ ಈ ವೆಚ್ಚ 17% ಏರಿಕೆ ಕಂಡಿತ್ತು. ಅಂದರೆ ಈ ಅಮೌಂಟ್ಗಿಂತ 17% ಲಾಸ್ಟ್ ಇಯರೇ ಜಾಸ್ತಿ ಆಗಿದೆ. ಇನ್ನು ಇವಾಗ ಏನು 7 ಪೇ ಕಮಿಷನ್ ಬರ್ತಿದೆಯೋ ಅದರಲ್ಲಿ ನೀಡಿರುವಂಥ DA ಹೈಕ್ ಆಗಿರ್ಬೋದು, ಬೇಸಿಕ್ ಪೇ ಹೈಕ್ ಇದೆಲ್ಲದರಿಂದ ನೆಕ್ಸ್ಟು 2024-25ನೇ ಸಾಲಿನ ಸಂಬಳದ ವೆಚ್ಚ 24% ಏರಿಕೆ ಕಾಣಲಿದೆ ಅಂತ. ಅಂದರೆ ಟೋಟಲ್ ಆಗಿ ನಿಮಗೆ ಗೊತ್ತಿರ್ಬೋದು, ಇವಾಗ 7th ಪೇ ಕಮಿಷನಲ್ಲಿ ಜಾರಿಗೆ ಬರೋದ್ರಿಂದ ಲಾಸ್ಟ್ ಇಯರಿಂದನೂ 6th ಪೇ ಕಮಿಷನ್ ಇದೆ. ಹಾಗಾಗಿ 7th ಪೇ ಕಮಿಷನ್ ಜಾರಿಗೆ ಬರೋದ್ರಿಂದ 17% ಪ್ಲಸ್ 24%, ಟೋಟಲ್ 41% ಸ್ಯಾಲ್ರಿಗೋಸ್ಕರನೇ ಎತ್ತಿಡ್ತಾ ಇದೆ ರಾಜ್ಯ ಸರ್ಕಾರ. ಅಷ್ಟು ಜಾಸ್ತಿ ಅಮೌಂಟ್ ನಮ್ಮ ರಾಜ್ಯ ಸರ್ಕಾರದ ನೌಕರರ ಸಂಬಳಕ್ಕೋಸ್ಕರ ಎತ್ತಿಡ್ತಾ ಇದೆ. ಹಾಗೂ ಈ ಅಮೌಂಟು ಬಜೆಟ್ನಲ್ಲಿ ಕೂಡ ದಾಖಲಾಗಿದೆ. ಅಂದರೆ ಕನ್ಫರ್ಮ್ ಆಗಿ ನೀವೇ ನೋಡ್ಬೋದು, ಇನ್ನೇನು ಡಿಲೇ ಇಲ್ಲದೆ ನಿಮಗೆ ಈ ಏಪ್ರಿಲಿಂದನೇ ನಿಮ್ಮ ಸ್ಯಾಲ್ರಿನಲ್ಲಿ ಹೈಕ್ ಬರೋ ಸಾಧ್ಯತೆ ಇದೆ. ಯಾಕಂದರೆ ಬಜೆಟ್ನಲ್ಲಿ ಕೂಡ ಅಮೌಂಟನ್ನು ಮೀಸಲಿರಿಸಿದ್ದಾರೆ. ಹಾಗೂ 7ನೇ ವೇತನ ಆಯೋಗ ಕೂಡ ಇಷ್ಟು ಜಾಸ್ತಿ ಅಮೌಂಟ್ ನೀಡಬೇಕನ್ನೋ ವರದಿಯನ್ನು ಸಲ್ಲಿಸಿದೆ. ಸೊ ನಿಮಗೆ ಇವಾಗಲೇ ತಿಳಿದಿರೋ ಹಾಗೆ ಸರ್ಕಾರಕ್ಕೇನು 7ನೇ ವೇತನ ಆಯೋಗಕ್ಕೆ ಜಾರಿಗೆ ಏನು ಅವಧಿ ವಿಸ್ತರಿಸುತ್ತೋ ಅದು ಮಾರ್ಚ್ 15ರಂದು ಎಂಡ್ ಆಗಲಿದೆ. ಸೊ ಹಾಗಾಗಿನೇ ಅದರೊಳಗೆ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡೋಕ್ಕೋಸ್ಕರನೇ ಫೆಬ್ರವರಿ 27ಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನವನ್ನು ಅದನ್ನು ಏರ್ಪಾಡು ಮಾಡಿದ್ದಾರೆ. ಹಾಗೂ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಕೂಡ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಆ ಸಮ್ಮೇಳನದಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಬರುವ 100% ಸಾಧ್ಯತೆಗಳಿದೆ. ಹಾಗೂ 7ನೇ ವೇತನ ಆಯೋಗ ಜಾರಿಗೆ ಬಂದರೆ ಎಷ್ಟು ಬಜೆಟ್ನಿಂದ ಎಷ್ಟು ಅಮೌಂಟ್ ನಿಮ್ಮ ಸ್ಯಾಲ್ರಿಗೋಸ್ಕರ ಮೀಸಲಿಟ್ಟಿದೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಕನ್ಫರ್ಮ್ ಆಗಿದೆ. ಈ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಈ ಇನ್ಫಾರ್ಮೇಷನ್ ಅಂತ ಭಾವಿಸ್ತೀನಿ. ನೀವು ಈ ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೂ ಈ ಇನ್ಫಾರ್ಮೇಷನನ್ನು ವಾಟ್ಸಪ್ಪಲ್ಲಿ ಅಥವಾ ಹೀಗೆ ಶೇರ್ ಮಾಡೋದ್ರಿಂದ ಅವ್ರಿಗೆ ಕೂಡ ಈ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಇದೊಂದು ಮಹತ್ತರವಾದ ಇನ್ಫಾರ್ಮೇಷನ್. ಯಾಕಂದರೆ ಬಜೆಟ್ನಲ್ಲಿ ಮೀಸಲಿಟ್ಟರೆ ಮಾತ್ರ ಅವರು ಆ ಯೋಜನೆಗಳನ್ನು ಜಾರಿಗೆ ತರೋಕ್ಕಾಗುತ್ತೆ. ಸೊ ಇವಾಗ ಕನ್ಫರ್ಮ್ ಆಗಿದೆ, ಬಜೆಟ್ನಲ್ಲಿ 41% ಜಾಸ್ತಿ ಅಮೌಂಟ್ ಮೀಸಲಿಟ್ಟಿದ್ದಾರೆ ಅಂತ. ಸೊ ಕನ್ಫರ್ಮ್ ಆಗಿ ಈ ವರ್ಷ 7ನೇ ವೇತನ ಆಯೋಗ ಜಾರಿಗೆ ಬರುತ್ತೆ. ಧನ್ಯವಾದಗಳು.